ನಮಸ್ಕಾರ. ಬಜೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. 6,000 ಪ್ಲಸ್ 4,000 ಒಟ್ಟು 10,000 ರೂಪಾಯಿ ರೈತರ ಅಕೌಂಟಿಗೆ ದುಡ್ಡು. ಗಾರ್ಮೆಂಟ್ಸ್ ಮಹಿಳೆಯರಿಗೆ ಬಸ್ ಪಾಸ್, ಉದ್ಯಮಕ್ಕೂ ಸಾಲ, ಕೂಲಿ ಕಾರ್ಮಿಕರಿಗೆ ಗಿಫ್ಟ್, ಬೆಂಗಳೂರಿಗೂ ಬಂಪರ್ ಆಫರ್. ಇದುವೇ ಈ ಹೊತ್ತಿನ ಸ್ಪೆಷಲ್ BSY ಬಜೆಟ್ ಸೀಕ್ರೆಟ್ಸ್. ಯಾವ ಬಾಬನ ಮೇಲೂ ಸಹ ಒಂದು ಪೈ ತೆರಿಗೆಯನ್ನು ಹಾಕಿಲ್ಲ. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇದೊಂದು ದಾಖಲೆ ಇರಬಹುದು. $6,000 ಪ್ಲಸ್ 4,000 ಈಸ್ ಈಕ್ವಲ್ ಟು 10,000 ರೈತರ ಅಕೌಂಟ್ಗೆ ದುಡ್ಡು. ಗಾರ್ಮೆಂಟ್ಸ್ ಮಹಿಳೆಯರಿಗೆ ಬಸ್ ಪಾಸ್, ಉದ್ಯಮಕ್ಕೆ ಸಾಲ. ಕೂಲಿ ಕಾರ್ಮಿಕರಿಗೂ ಗಿಫ್ಟ್, ಬೆಂಗಳೂರಿಗೆ ಬಂಪರ್ ಆಫರ್. ಕೋವಿಡ್ ಮತ್ತು ಆರ್ಥಿಕ ಹಿಂಜರಿತದ ಸಂಕಷ್ಟದಲ್ಲಿ ಸಿಎಂ BSY ತಮ್ಮ 8ನೇ ಬಜೆಟ್ ಮಂಡಿಸಿದ್ದಾರೆ. ಬಜೆಟ್ ಅಂದಾಗ ಅನ್ನದಾತರಿಗೆ ಏನಿದೆ, ಸಾಮಾನ್ಯ ಜನರಿಗೆ ಏನ್ ಸಿಗಲಿದೆ, ಮಹಿಳೆಯರಿಗೇನು, ನಗರಗಳಿಗೇನು ಕೊಡುಗೆ, ಯಾವುದರ ಬೆಲೆ ಇಳಿಕೆ, ಯಾವ ವಸ್ತು ಇನ್ನಷ್ಟು ದುಬಾರಿಯಾಗಲಿದೆ ಎಂಬೆಲ್ಲ ಸಹಜ ನಿರೀಕ್ಷೆಗಳಿರುತ್ತವೆ. ಆ ನಿರೀಕ್ಷೆಗಳನ್ನ ಆರ್ಥಿಕ ಹಿಂಜರಿತದ ಸಂಕಷ್ಟದ ನಡುವೆಯೂ ತುಂಬಲು BSY ಪ್ರಯತ್ನ ಮಾಡಿದ್ದಾರೆ. ರೈತರ ಅಕೌಂಟ್ಗೆ 10,000 ದುಡ್ಡಿನಿಂದ ಹಿಡಿದು ಗಾರ್ಮೆಂಟ್ಸ್ ಮಹಿಳೆಯರ ಬಸ್ ಪಾಸ್, ಮಹಿಳಾ ಉದ್ಯಮಿಗಳಿಗೆ ಸಾಲ ಸೇರಿದಂತೆ ಕೂಲಿ ಕಾರ್ಮಿಕರಿಗೂ ಬಜೆಟ್ನಲ್ಲಿ ಗಿಫ್ಟ್ ಸಿಕ್ಕಿದೆ. ಬೆಂಗಳೂರಿಗೂ ಬಂಪರ್ ಆಫರ್ ಕೊಟ್ಟಿದ್ದಾರೆ BSY. ಕಳೆದ ಬಜೆಟ್ಗೆ ಹೋಲಿಸಿದ್ರೆ ಈ ವರ್ಷದ ಬಜೆಟ್ ಗಾತ್ರವು ದೊಡ್ಡದಾಗಿದೆ. ಕಳೆದ ವರ್ಷ 2,37,893 ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಮಂಡಿಸಿದ್ರೆ ಈ ವರ್ಷ 2,46,207 ಕೋಟಿ ರೂಪಾಯಿ ವೆಚ್ಚದ ಬಜೆಟ್ ಮಂಡಿಸಿದ್ದಾರೆ. ಹೊಸ ಯೋಜನೆಗಳು, ಹಳೆ ಯೋಜನೆಗಳ ಮುಂದುವರಿಕೆ ಎಲ್ಲವೂ ಈ ಬಜೆಟ್ನಲ್ಲಿ ಸೇರಿದೆ. BSY ಬಜೆಟ್ನಲ್ಲಿ ಹಾಗಾದ್ರೆ ಯಾರ್ಯಾರಿಗೆ ಏನೇನ್ ಸಿಕ್ತು ಆ ಕುರಿತು ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. ಹೊಸ ತೆರಿಗೆ ಹೊರೆ ನೀಡದ BSY. ಪೆಟ್ರೋಲ್ ಡೀಸೆಲ್ ತೆರಿಗೆ ಹೆಚ್ಚಳವಿಲ್ಲ. ಮದ್ಯಪಾನ ಪ್ರಿಯರಿಗೂ ಸಮಾಧಾನ. ಪ್ರಕೃತಿ ವಿಕೋಪ ಹಾಗೂ ಸಾಂಕ್ರಾಮಿಕ ಪಿಡುಗಿನಿಂದ ನಮ್ಮ ಸರ್ಕಾರ ಕಂಗೆಟ್ಟು ಕೂರಲಿಲ್ಲ. ವ್ಯವಸ್ಥಿತ ಕಾರ್ಯಾಚರಣೆ ಹಾಗೂ ಕೇಂದ್ರದ ನೆರವಿನೊಂದಿಗೆ ಸಮರ್ಥಕವಾಗಿ ಪರಿಸ್ಥಿತಿಯನ್ನು ನಿರ್ವಹಿಸಿದೆ. ರಾಜಸ್ವ ಕೊರತೆ ನಡುವೆಯೂ ಸಂಬಳ, ಪಿಂಚಣಿ, ಸಾಮಾಜಿಕ ಭದ್ರತಾ ಪಿಂಚಣಿ, ಸಬ್ಸಿಡಿಗಳ ಸಾಲ ಮರುಪಾವತಿ ಇತ್ಯಾದಿ ಬದ್ಧ ವೆಚ್ಚಗಳನ್ನು ಸಕಾಲದಲ್ಲಿ ನಿರ್ವಹಿಸಲಾಗಿದೆ. ಕೋವಿಡ್ ಸಂಕಷ್ಟದ ಹಿನ್ನೆಲೆಯಲ್ಲಿ BSY ಮಂಡಿಸಿದ ಬಜೆಟ್ನಲ್ಲಿ ಯಾವುದೇ ಹೊಸ ತೆರಿಗೆಯನ್ನ ವಿಧಿಸಲಾಗಿಲ್ಲ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರಿದೆ. ಹೀಗಾಗಿ ರಾಜ್ಯ ಸರ್ಕಾರ ತೆರಿಗೆ ಏರಿಸಿ ಜನಸಾಮಾನ್ಯರಿಗೆ ಮತ್ತೊಂದು ಹೊರೆ ನೀಡಿಲ್ಲ. ಇನ್ನು ಪ್ರತಿ ಬಾರಿ ಬಜೆಟ್ನಲ್ಲಿ ಅಬಕಾರಿ ಸುಂಕ ಹೆಚ್ಚಾಗ್ತಿತ್ತು. ಆದರೆ ಈ ಬಾರಿ ಅಬಕಾರಿ ತೆರಿಗೆಯಲ್ಲೂ ಹೆಚ್ಚಳವಾಗಿಲ್ಲ. ಹೊಸ ಮನೆ ಖರೀದಿ ಮಾಡುವವರಿಗೆ ಗುಡ್ ನ್ಯೂಸ್. ಹೊಸ ಮನೆ ಖರೀದಿ ಮಾಡಬೇಕು ಅನ್ಕೊಂಡವರಿಗೆ BSY ಬಜೆಟ್ನಲ್ಲಿ ಖುಷಿ ಕೊಟ್ಟಿದ್ದಾರೆ. ಕೈಗೆಟುಕುವ ದರದ ಮನೆಗಳ ಖರೀದಿ ಪ್ರೋತ್ಸಾಹಿಸಲು 35ರಿಂದ 45 ಲಕ್ಷ ರೂಪಾಯಿವರೆಗಿನ ಅಪಾರ್ಟ್ಮೆಂಟ್ಗಳ ಮೊದಲ ನೋಂದಣಿಗೆ ಮುದ್ರಾಂಕ ಶುಲ್ಕವನ್ನು ಶೇಕಡ 5ರಿಂದ ಶೇಕಡ 3ಕ್ಕೆ ಇಳಿಕೆ ಮಾಡಲಾಗಿದೆ. ಇದರಿಂದಾಗಿ ಹೊಸ ಮನೆ ಖರೀದಿ ಮಾಡುವವರಿಗೆ ಮುದ್ರಾಂಕ ಶುಲ್ಕದ ಹೊರೆ ಕಡಿಮೆಯಾಗಲಿದೆ. ಸ್ಟ್ಯಾಂಪ್ಗೆ ಅಂತ ಖರ್ಚು ಮಾಡುತ್ತಿದ್ದ ಹಣವೂ ಉಳಿತಾಯವಾಗಲಿದೆ. ಅನ್ನದಾತನಿಗೆ ಬಜೆಟ್ನಲ್ಲಿ 31,021 ಕೋಟಿ ರೂಪಾಯಿ ಬಂಪರ್. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ 900 ಕೋಟಿಗಳನ್ನು ಹಾಗೂ ಪ್ರಧಾನಮಂತ್ರಿ ಕೃಷಿ ಸಂಚಾಯಿ ಯೋಜನೆಗೆ 831 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ. ಸಾವಯವ ಕೃಷಿಯನ್ನು ಉತ್ತೇಜಿಸಲು 500 ಕೋಟಿಗಳ ಯೋಜನೆಯನ್ನು ರೂಪಿಸಲಾಗುವುದು. ರೈತ ನಾಯಕ ಎಂದೇ ಗುರುತಿಸಿಕೊಂಡ BSY ಬಜೆಟ್ನಲ್ಲಿ ಮತ್ತೊಮ್ಮೆ ಅನ್ನದಾತ ಸುಖೀಭವ ಅಂದಿದ್ದಾರೆ.
ಬಜೆಟ್ನಲ್ಲಿ 31,021 ಕೋಟಿ ರೂಪಾಯಿ ಅನುದಾನವನ್ನ ಕೃಷಿ ಕ್ಷೇತ್ರಕ್ಕೆ ಮೀಸಲಿಟ್ಟಿದ್ದಾರೆ. ಖುಷಿಯ ವಿಚಾರ ಅಂದ್ರೆ ಆರ್ಥಿಕ ಸಂಕಷ್ಟದ ನಡುವೆಯೂ ಕೃಷಿ ಕ್ಷೇತ್ರದಲ್ಲಿ ಹೊಸ ಯೋಜನೆಗಳನ್ನು ಘೋಷಿಸಿದ್ದಾರೆ. ನೀರಾವರಿ ಮತ್ತು ಕೃಷಿ ಮಾರುಕಟ್ಟೆ ವ್ಯವಸ್ಥೆಗೆ ಬಿಎಸ್ವೈ ಸರ್ಕಾರ ಹೆಚ್ಚು ಗಮನ ಕೊಟ್ಟಿದ್ದು ಹಳೆ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಾಗಿ ಬಜೆಟ್ನಲ್ಲಿ ಘೋಷಿಸಿದ್ದಾರೆ. ಹಾಗಾದ್ರೆ ಈ ಕೃಷಿ ಕ್ಷೇತ್ರದಲ್ಲಿ ಈ ಬಾರಿಯ ಪ್ರಮುಖ ಯೋಜನೆಗಳು ಯಾವುದು ಅನ್ನೋದನ್ನ ನೋಡೋಣ ಬನ್ನಿ. ವಿಜಯಪುರದ ಇಟ್ಟಂಗಿ ಹಾಳದಲ್ಲಿ ಸ್ಥಳೀಯ ಉತ್ಪನ್ನಗಳ ಸಂಸ್ಕರಣೆಗೆ ಉತ್ತೇಜನ ನೀಡುವ ಸಲುವಾಗಿ ಆಹಾರ ಪಾರ್ಕ್ ಸ್ಥಾಪನೆ, ಕೊಪ್ಪಳದ ಸಿರಿವಾರದಲ್ಲಿ ತೋಟಗಾರಿಕೆ ತಂತ್ರಜ್ಞಾನ ಪಾರ್ಕ್, ಓಕಳಿಪುರಂನಲ್ಲಿ 150 ಕೋಟಿ ರೂಪಾಯಿ ವೆಚ್ಚದ ರೇಷ್ಮೆ ಭವನ, ರಾಮನಗರದಲ್ಲಿ 75 ಕೋಟಿ ರೂಪಾಯಿ ವೆಚ್ಚದ ರೇಷ್ಮೆಗೂಡು ಮಾರ್ಕೆಟ್, ಜಿಲ್ಲೆಗೆ ಒಂದರಂತೆ ಗೋಶಾಲೆ ಸ್ಥಾಪನೆ, ಕೊಪ್ಪಳದಲ್ಲಿ ನಾರಿ ಸುವರ್ಣ ಕುರಿತಳಿ ಸಂವರ್ಧನಾ ಕೇಂದ್ರ, ಮರಣ ಹೊಂದುವ ಕುರಿ ಮೇಕೆಗಳಿಗೆ ಪರಿಹಾರ ಧನ, ಮತ್ಸ್ಯ ಸಂಪದ ಯೋಜನೆಗೆ 62 ಕೋಟಿ ರೂಪಾಯಿ, 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೀನು ಮಾರಾಟ ಘಟಕ, 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೈಯಪ್ಪನಹಳ್ಳಿಯಲ್ಲಿ ಹೂ ಮಾರ್ಕೆಟ್, ಸಿಂಗೇನ ಅಗ್ರಹಾರದಲ್ಲಿ ಅತ್ಯಾಧುನಿಕ ತರಕಾರಿ ಮಾರುಕಟ್ಟೆ, ಬಳ್ಳಾರಿ ಆಲದಹಳ್ಳಿಯಲ್ಲಿ ಒಣಮೆಣಸಿನಕಾಯಿ ಮಾರುಕಟ್ಟೆ, ಬ್ಯಾಡಗಿಯಲ್ಲಿ 4 ಕೋಟಿ ರೂಪಾಯಿ ವೆಚ್ಚದ ಆಧುನಿಕ ಗುಣ ವಿಶ್ಲೇಷಣಾ ಘಟಕ, ಉತ್ತರ ಕರ್ನಾಟಕದ 6 ಲಕ್ಷ ಹೆಕ್ಟೇರ್ಗೆ ನೀರಾವರಿ ಒದಗಿಸುವ ಯೋಜನೆ, ಬೇಡ್ತಿ ವರದಾ ನದಿ ಜೋಡಣೆ ಅನುಷ್ಠಾನ ಯೋಜನೆಯನ್ನ ಈ ಬಜೆಟ್ನಲ್ಲಿ ಬಿಎಸ್ವೈ ಘೋಷಣೆ ಮಾಡಿದ್ದಾರೆ. ಇನ್ನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರಿಗೆ ಕೇಂದ್ರ ಸರ್ಕಾರ ವಾರ್ಷಿಕವಾಗಿ ತಲಾ 6,000 ರೂಪಾಯಿ ನೆರವು ನೀಡುತ್ತಿದೆ. ರಾಜ್ಯ ಸರ್ಕಾರ 4,000 ರೂಪಾಯಿ ನೆರವು ನೀಡುತ್ತಿದೆ. ಒಟ್ಟಾರೆ ರಾಜ್ಯದ ರೈತರಿಗೆ ವಾರ್ಷಿಕವಾಗಿ 10,000 ನೆರವು ಸಿಗುವ ಈ ಯೋಜನೆ ಮುಂದುವರಿಯಲಿದೆ. ಇದುವರೆಗೂ 53 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಈ ಯೋಜನೆ ತಲುಪಿಸಲಾಗಿದೆ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಇನ್ನು ಕೃಷಿ ಯಾಂತ್ರಿಕ ಯೋಜನೆಯಡಿ ಸಣ್ಣ ಟ್ರ್ಯಾಕ್ಟರ್ಗಳಿಗೆ ನೀಡುತ್ತಿದ್ದ ಸಹಾಯಧನವನ್ನ 25 to 45 PTO HP ಟ್ರ್ಯಾಕ್ಟರ್ಗಳಿಗೆ ವಿಸ್ತರಿಸಲಾಗುವುದು ಅಂತ ಬಜೆಟ್ನಲ್ಲಿ ಸಿಎಂ ಘೋಷಿಸಿದ್ದಾರೆ. ಕೃಷಿ ಯಂತ್ರೀಕರಣ ಯೋಜನೆಯಡಿ ಸಣ್ಣ ಟ್ರ್ಯಾಕ್ಟರ್ಗಳಿಗೆ ಸಹಾಯಧನ ನೀಡುತ್ತಿದ್ದು ಇದನ್ನು 25-45 PTO HP ಟ್ರ್ಯಾಕ್ಟರ್ಗೆ ವಿಸ್ತರಿಸಲಾಗುವುದು. ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಶಿವಮೊಗ್ಗ, ಕೊಡಗು ಜಿಲ್ಲೆಯ ಅಡಿಕೆ ಬೆಳೆಗಾರರನ್ನ ತೀವ್ರವಾಗಿ ಬಾಧಿಸುತ್ತಿರುವ ಹಳದಿ ಎಲೆ ರೋಗದ ಕುರಿತು ಸಂಶೋಧನೆ ತೀವ್ರಗೊಳಿಸಲು ಮತ್ತು ಪರ್ಯಾಯ ಬೆಳೆ ಬೆಳೆಯುವುದನ್ನು ಪ್ರೋತ್ಸಾಹಿಸಲು ಬಜೆಟ್ನಲ್ಲಿ 25 ಕೋಟಿ ರೂಪಾಯಿಗಳ ಕಾರ್ಯಕ್ರಮವನ್ನು ಘೋಷಿಸಲಾಗಿದೆ. ಇನ್ನುಳಿದಂತೆ ವೈದ್ಯಕೀಯ ಗಿಡಗಳು, ಹಣ್ಣು, ಹೂವು, ತರಕಾರಿಗಳನ್ನು ರಫ್ತು ಮಾಡಲು ಅನುಕೂಲವಾಗುವಂತೆ ರಾಜ್ಯದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುವುದು ಅಂತ ಬಜೆಟ್ನಲ್ಲಿ ಹೇಳಲಾಗಿದೆ. ಹೀಗೆ ಅನ್ನದಾತನ ಆದಾಯ ದ್ವಿಗುಣಕ್ಕೆ ಬದ್ಧವಾಗಿ ಹಲವು ಹೊಸ ಯೋಜನೆಗಳನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಅತ್ಯುತ್ತಮ ತರಬೇತಿ, ನೂತನ ಆವಿಷ್ಕಾರಗಳು ಹಾಗೂ ತಂತ್ರಜ್ಞಾನಗಳನ್ನು ಪರಿಚಯಿಸುವ ಮೂಲಕ ತೋಟಗಾರಿಕಾ ಬೆಳೆಗಳ ಆರ್ಥಿಕ ಅಭಿವೃದ್ಧಿಯ ನೆರವು ನೀಡಲು ಕೊಪ್ಪಳ ಜಿಲ್ಲೆಯ ಸಿರಿವಾರ ಗ್ರಾಮದಲ್ಲಿ ತೋಟಗಾರಿಕೆ ತಂತ್ರಜ್ಞಾನ ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸಲಾಗುವುದು. ಮಹಿಳಾ ದಿನಾಚರಣೆಯಂದು ಮಹಿಳೆಯರಿಗೆ ಬಂಪರ್. ಮಹಿಳಾ ದಿನಾಚರಣೆಯಂದು ಬಿಎಸ್ವೈ ರಾಜ್ಯದ ಮಹಿಳೆಯರಿಗೆ ಸಾಕಷ್ಟು ಬಂಪರ್ ಬಹುಮಾನಗಳನ್ನು ಬಜೆಟ್ನಲ್ಲಿ ಘೋಷಿಸಿದ್ದಾರೆ. ಮಹಿಳೆಯರ ಸಮಾನತೆ ಮತ್ತು ಸಬಲೀಕರಣಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಸೇವಾ ವಲಯದ ಮಹಿಳಾ ಉದ್ಯಮಿಗಳಿಗೆ 4% ಬಡ್ಡಿ ದರದಲ್ಲಿ 2 ಕೋಟಿಯವರೆಗೆ ಸಾಲ ಸೌಲಭ್ಯ, ಸಂಜೀವಿನಿ ವ್ಯಾಪ್ತಿಯ ಗ್ರಾಮೀಣ ಮಹಿಳಾ ಸ್ವಸಹಾಯ ಸಂಘಗಳಿಗೆ 6,000, ಸಣ್ಣ ಉದ್ಯಮ ಸ್ಥಾಪನೆಗೆ ಬೆಂಬಲ ಕೊಡುವ ಮೂಲಕ 60,000 ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕಲ್ಪಿಸುವ ಯೋಜನೆ, ಪ್ರತಿ ತಾಲೂಕಿನಲ್ಲೂ ಅಂದ್ರೆ ಒಟ್ಟಾರೆ 2,260 ಕಿರು ಉದ್ದಿಮೆಗಳ ಸ್ಥಾಪನೆ ಮೂಲಕ 25,000 ಮಹಿಳೆಯರಿಗೆ ಉತ್ತೇಜನ ನೀಡುವ ಕಾರ್ಯಕ್ರಮ, ಸ್ವಸಹಾಯ ಸಂಘಗಳು ಉತ್ಪಾದಿಸಿದ ಉತ್ಪನ್ನಗಳಿಗೆ ಈ ಮಾರುಕಟ್ಟೆ ಸೌಲಭ್ಯ, ಬೆಂಗಳೂರಿನ ಗಾರ್ಮೆಂಟ್ ಉದ್ಯಮದ ಮಹಿಳಾ ಕಾರ್ಮಿಕರಿಗೆ 30 ಕೋಟಿ ವೆಚ್ಚದಲ್ಲಿ ರಿಯಾಯಿತಿ ಬಿಎಂಟಿಸಿ ಬಸ್ ಪಾಸ್ ನೀಡುವ ವನಿತಾ ಸಂಗಾತಿ ಹೊಸ ಯೋಜನೆಯನ್ನ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಇನ್ನು ಸರ್ಕಾರದ ಮಹಿಳಾ ಉದ್ಯೋಗಿಗಳಿಗೆ 6 ತಿಂಗಳ ಪ್ರಸೂತಿ ರಜೆ ಜೊತೆಗೆ ಇನ್ನೂ 6 ತಿಂಗಳ ಮಕ್ಕಳ ಆರೈಕೆ ರಜೆ ಸೌಲಭ್ಯವನ್ನು ನೀಡುವುದಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಇಷ್ಟೇ ಅಲ್ಲ, ಉದ್ಯೋಗಸ್ಥ ಮಹಿಳೆಯರಿಗೂ ಬಜೆಟ್ನಲ್ಲಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಬಿಎಸ್ವೈ. ಬೆಂಗಳೂರು ನಗರ ಮತ್ತು ಇತರ ಮಹಾನಗರದಲ್ಲಿ ಉದ್ಯೋಗ ಮಾಡುವ ಮಹಿಳೆಯರ ಅನುಕೂಲಕ್ಕಾಗಿ ಅಂಗನವಾಡಿಗಳನ್ನ ಶಿಶುಪಾಲನಾ ಕೇಂದ್ರಗಳಾಗಿ ಉನ್ನತೀಕರಣ ಮಾಡುವುದು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ತಲಾ 2 ಸರ್ಕಾರಿ ಕಚೇರಿಗಳಲ್ಲಿ ಶಿಶುಪಾಲನಾ ಕೇಂದ್ರ ತೆರೆಯಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಬಜೆಟ್ನಲ್ಲಿ ಬಿಎಸ್ವೈ ಘೋಷಿಸಿದ್ದಾರೆ. ಇನ್ನು ಸೇಫ್ ಸಿಟಿ ಯೋಜನೆಯಡಿ ಬೆಂಗಳೂರಲ್ಲಿ 7,500 ಸಿಸಿ ಕ್ಯಾಮೆರಾ ಅಳವಡಿಕೆ, ಎಪಿಎಂಸಿಯಲ್ಲಿ ಮಹಿಳೆಯರಿಗೆ ನಿವೇಶನ, ಗೋದಾಮು, ಅಂಗಡಿ ಹಂಚಿಕೆಯಲ್ಲಿ 10% ಮೀಸಲಾತಿ ನೀಡಲಾಗುವುದು ಅಂತ ಬಜೆಟ್ನಲ್ಲಿ ಬಿಎಸ್ವೈ ಘೋಷಿಸಿದ್ದಾರೆ. ಈ ಎಲ್ಲ ಹೊಸ ಕಾರ್ಯಕ್ರಮಗಳ ಮೂಲಕ ಬಿಎಸ್ವೈ ಮಹಿಳಾ ದಿನಾಚರಣೆಯಂದು ಮಹಿಳೆಯರ ದಿಲ್ ಖುಷ್ ಮಾಡಿದ್ದಾರೆ. ಬಜೆಟ್ನಲ್ಲಿ ಬೆಂಗಳೂರಿಗೂ ಬಂಪರ್. ಬೆಂಗಳೂರು ನಗರ ತಂತ್ರಜ್ಞಾನ ಕ್ಷೇತ್ರದಲ್ಲಿ ದೇಶದಲ್ಲೇ ಮುಂಚೂಣಿಯಲ್ಲಿದ್ದು ನಗರದ ಅಭಿವೃದ್ಧಿಗಾಗಿ ಹಣಕಾಸು ಆಯೋಗ ನೀಡಿರುವ ಅನುದಾನವನ್ನು ಪಡೆಯಲು ಸರ್ಕಾರ ಶ್ರಮಿಸಲಿದೆ. ಈ ಬಾರಿಯ ಬಜೆಟ್ನಲ್ಲಿ ಬೆಂಗಳೂರಿಗೆ 7,795 ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಟ್ಟಿದ್ದಾರೆ ಬಿಎಸ್ವೈ.
ಪ್ರತಿ ಬಜೆಟ್ನಲ್ಲೂ ಬೆಂಗಳೂರಿಗೆ ಹೆಚ್ಚಿನ ಅನುದಾನ ಮೀಸಲಿಡಲಾಗುತ್ತದೆ. ಹೊಸ ಯೋಜನೆಗಳನ್ನು ಘೋಷಿಸಲಾಗುತ್ತದೆ. ಈ ಬಜೆಟ್ನಲ್ಲೂ ಹೊಸ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಲಾಗಿದೆ. ಹಾಗಾದ್ರೆ ಬಿಎಸ್ವೈ ಮಂಡಿಸಿದ 8ನೇ ಬಜೆಟ್ನಲ್ಲಿ ಬೆಂಗಳೂರಿಗೆ ಏನೇನ್ ಸಿಕ್ತು, ಆ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಬೈಯಪ್ಪನಹಳ್ಳಿಯಲ್ಲಿ 105 ಎಕರೆಯಲ್ಲಿ ವೃಕ್ಷೋದ್ಯಾನವನ, ಕೋರಮಂಗಲದ ರಾಜಕಾಲುವೆ ಅಭಿವೃದ್ಧಿಗೆ 169 ಕೋಟಿ ರೂಪಾಯಿ, ಹೊಸೂರು ರಸ್ತೆಗೆ 7 ಪಾದಚಾರಿ ಸೇತುವೆ, ಬಿಎಂಟಿಸಿಗೆ ಆಟೋಮ್ಯಾಟಿಕ್ ಟಿಕೆಟಿಂಗ್, ತ್ಯಾಜ್ಯ ನಿರ್ವಹಣೆಗೆ ಪ್ರತ್ಯೇಕ ಕಂಪನಿ ಸ್ಥಾಪನೆ, ವಲಸೆ ಕಾರ್ಮಿಕರಿಗೆ ಬೆಂಗಳೂರು ಉತ್ತರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಪಾಲಿಕೆ ಶಾಲೆಗಳ ಪುನರ್ ನಿರ್ಮಾಣಕ್ಕೆ 33 ಕೋಟಿ ರೂಪಾಯಿ, ಮಲ್ಲತ್ತಹಳ್ಳಿ ಕಲಾಗ್ರಾಮಕ್ಕೆ 2 ಕೋಟಿ ರೂಪಾಯಿ ಅನುದಾನ ಹಾಗೂ ಮಲ್ಲೇಶ್ವರಂ ಲ್ಯಾಂಪ್ ವರ್ಕ್ಸ್ ಸಂಸ್ಕೃತಿ ಕೇಂದ್ರವಾಗಿ ಪರಿವರ್ತನೆ. ಎಸ್, ಬೆಂಗಳೂರಿಗೆ ಸಿಕ್ಕ ಬಂಪರ್ ಇದು. ಇಷ್ಟೇ ಅಲ್ಲ, ಆಸ್ಪತ್ರೆಗಳ ಅಭಿವೃದ್ಧಿ, ಮೆಟ್ರೋ, ಬಸ್ ಪ್ರಯಾಣಿಕರಿಗೂ ಬಜೆಟ್ನಲ್ಲಿ ಒಂದಷ್ಟು ರಿಲ್ಯಾಕ್ಸ್ ಸಿಕ್ಕಿದೆ. ಹಾಗಾದ್ರೆ ಕಡಿಮೆ ಆಯ್ತಾ ಟಿಕೆಟ್ ಬೆಲೆ ಅಂತ ಪ್ರಶ್ನೆ ಹಾಕಬೇಡಿ. ದುಬಾರಿ ದುನಿಯಾದಲ್ಲಿ ಟಿಕೆಟ್ ದರ ಕಡಿಮೆ ಆಗಿಲ್ಲ. ಆದ್ರೆ ಕೆಲವೊಂದು ಹೊಸ ಬದಲಾವಣೆಯಿಂದ ಬಸ್, ಮೆಟ್ರೋದಲ್ಲಿ ಓಡಾಡುವವರಿಗೆ ಒಂದಷ್ಟು ಅನುಕೂಲವಾಗಲಿದೆ. ಬಜೆಟ್ನಲ್ಲಿ ಬೆಂಗಳೂರಿಗೆ ನೀಡಲಾದ ಆ ಒಂದಷ್ಟು ಗಿಫ್ಟ್ ಮಾಹಿತಿ ಇಲ್ಲಿದೆ ನೋಡಿ. ಬೆಂಗಳೂರಿನ 3 ಕಡೆ ವೃಕ್ಷೋದ್ಯಾನಗಳ ಅಭಿವೃದ್ಧಿ, ಕೆಂಪೇಗೌಡ ವಿಮಾನ ನಿಲ್ದಾಣದ ಪಕ್ಕ ಬಿಸಿನೆಸ್ ಪಾರ್ಕ್, ಕುಡಿಯುವ ನೀರು, ವಿದ್ಯುತ್ ಶಕ್ತಿಗೆ 9,000 ಕೋಟಿ, ಮೆಟ್ರೋ ರೈಲು ನಿಲ್ದಾಣಗಳ ಸಂಪರ್ಕಕ್ಕೆ ಮೇಲ್ಸೇತುವೆಗಳ ನಿರ್ಮಾಣ, ಮೆಟ್ರೋ ಹಾಗೂ ಬಸ್ಸುಗಳಲ್ಲಿ ಒಂದೇ ಕಾರ್ಡ್ ಬಳಕೆಗೆ ಅವಕಾಶ, ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ 50 ಹಾಸಿಗೆ ನಿರ್ಮಾಣಕ್ಕೆ 20 ಕೋಟಿ ರೂಪಾಯಿ, 10 ಕೋಟಿ ವೆಚ್ಚದಲ್ಲಿ 57 ವಾರ್ಡ್ಗಳಲ್ಲಿ ಜನಾರೋಗ್ಯ ಕೇಂದ್ರ ಸ್ಥಾಪನೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸುಲಭ ದರದಲ್ಲಿ ಅಂಗಾಂಗ ಕಸಿ ಸೌಲಭ್ಯ, 28 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುವ ಸಂಸ್ಥೆಗೆ ಈ ವರ್ಷ ಚಾಲನೆ ಸಿಗಲಿದೆ. ಎಸ್, ಇದಿಷ್ಟು ಬಜೆಟ್ನಲ್ಲಿ ಬೆಂಗಳೂರಿಗೆ ಸಿಕ್ಕ ಗಿಫ್ಟ್. ಇನ್ನು ಬಿಎಸ್ವೈ ರಾಮ ಭಕ್ತರಿಗೂ ಬಜೆಟ್ನಲ್ಲಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇನ್ನು ಬಜೆಟ್ನಲ್ಲಿ ಹಲವು ಕ್ಷೇತ್ರಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಮೀಸಲಿಡಲಾಗಿದೆ. ಆ ಕುರಿತ ಮಾಹಿತಿ ನಿಮ್ಮ ಮುಂದೆ. ರಾಮ ಭಕ್ತರಿಗಾಗಿ ಅಯೋಧ್ಯೆಯಲ್ಲಿ ಯಾತ್ರಿ ನಿವಾಸ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಲಿದೆ. ಇಲ್ಲಿಗೆ ಭೇಟಿ ಕೊಡುವ ರಾಜ್ಯದ ರಾಮ ಭಕ್ತರಿಗಾಗಿ ಅಯೋಧ್ಯೆಯಲ್ಲಿ 10 ಕೋಟಿ ವೆಚ್ಚದ ಯಾತ್ರಿ ನಿವಾಸ ಸ್ಥಾಪಿಸಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನು ವಲಯವಾರಿ ವಿಂಗಡಣೆ ಮಾಡಿ ಮಂಡಿಸಲಾದ ಬಜೆಟ್ನಲ್ಲಿ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಕೋಟಿ ಮೀಸಲಿರಿಸಲಾಗಿದೆ ಅಂತ ನೋಡೋದಾದ್ರೆ, ಶಿಕ್ಷಣ ವಲಯಕ್ಕೆ 29,688 ಕೋಟಿ ರೂಪಾಯಿ, ನಗರಾಭಿವೃದ್ಧಿಗೆ 27,386 ಕೋಟಿ ರೂಪಾಯಿ, ಜಲಸಂಪನ್ಮೂಲ ಕ್ಷೇತ್ರಕ್ಕೆ 21,181 ಕೋಟಿ ರೂಪಾಯಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕ್ಷೇತ್ರಕ್ಕೆ 16,036 ಕೋಟಿ ರೂಪಾಯಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ 11,908 ಕೋಟಿ ರೂಪಾಯಿ ಸೇರಿದಂತೆ ಎಲ್ಲ ಇಲಾಖೆಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ಜಾತಿ ಧರ್ಮದ ಓಲೈಕೆಯನ್ನು ಮಾಡಲಾಗಿದೆ. ಇನ್ನು ಎಂದಿನಂತೆ ಬಿಎಸ್ವೈ ಮಂಡಿಸಿದ ಬಜೆಟ್ ಅನ್ನ ವಿರೋಧ ಪಕ್ಷಗಳು ಟೀಕಿಸಿದ್ರೆ ಆಡಳಿತ ಪಕ್ಷದ ನಾಯಕರು ಹೊಗಳಿದ್ದಾರೆ. ಸಬ್ಸಿಡಿಗಳೆಲ್ಲ ಕೊಡ್ತೀವಲ್ಲ, ಭದ್ರತಾ ಪೆನ್ಷನ್ಗಳು, ಓಲ್ಡ್ ಏಜ್ ಪೆನ್ಷನ್ ಇವೆಲ್ಲ ಕೊಡ್ತೀವಲ್ಲ, ಇವೆಲ್ಲ ಸೇರಿ ಇವ್ಯಾವ ಅಭಿವೃದ್ಧಿ ಬರೋ ಖರ್ಚುಗಳಲ್ಲ ಇವು. ಇಂಥ ಕಳಪೆ ಬಜೆಟ್ ರಾಜ್ಯವನ್ನ ದಿವಾಳಿ ಮಾಡ್ತಕ್ಕಂಥ ಬಜೆಟ್ ಇದು. ಇದರಲ್ಲೇ ತೋರಿಸಿದ್ದಾರೆ 71,000 ಕೋಟಿ ರೂಪಾಯಿ ಸಾಲ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲೇ ಒಂದು ಕೆಟ್ಟ ಬಜೆಟ್ ಅಂತ, ನಿರಾಸೆ ಬಜೆಟ್ ಅಂತ ಹೇಳಕ್ ಬಯಸ್ತೇನೆ. ಇದಕ್ಕೆ ದಿಕ್ಕು ಉದ್ದೇಶ ಏನೂ ಇಲ್ಲ. ಒಂದೇ ಒಂದು ನಯಾ ಪೈಸೆನೂ ಕೂಡ ತೆರಿಗೆ ಹಾಕದೆ ಹೆಚ್ಚುವರಿಯಾಗಿ ಬಡ್ಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ನನಗನ್ಸುತ್ತೆ ಈ ತರದ ಬ್ರಹ್ಮನೇ ಕಷ್ಟ ಬಿದ್ದಿದ್ರು ಆಗ್ತಾ ಇರಲ್ಲ. ಒಂದೇ ₹1 ಟ್ಯಾಕ್ಸ್ ಹೊಸದಾಗಿ ಹೇರಿಲ್ಲ, ಹಳೆ ಯೋಜನೆಗಳನ್ನು ನಿಲ್ಲಿಸಿಲ್ಲ ಎಂಬ ವಿಶೇಷತೆಯೊಂದಿಗೆ ಬಿಎಸ್ವೈ ಈ ಬಜೆಟ್ ಅನ್ನ ಮುಗಿಸಿದ್ದಾರೆ. ಬಜೆಟ್ ಅಂದಾಗ ಜನರಿಗೆ ಬೆಟ್ಟದಷ್ಟು ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆ ರೀಚ್ ಆಗದಿದ್ರೂ ಹೆಚ್ಚಿನ ತೆರಿಗೆ ಹೊರೆ ಹೊರಿಸಿಲ್ಲ ಅನ್ನೋದಷ್ಟೇ ಸದ್ಯಕ್ಕೆ ಸಮಾಧಾನ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.